ಹಲೋ ಎಲ್ಲರಿಗೂ ನಮಸ್ಕಾರ. PTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ಚಂದ್ರಿಕಾ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಎಂಬ ಗಾದಿ ಮಾತಿನಂತೆ ಇಲ್ಲಿ ಎರಡೂ ಕ್ಷೇತ್ರದ ಶಾಸಕರ ಕಿತ್ತಾಟದಿಂದ 25 ವರ್ಷ ಕಳೆದರೂ ರಸ್ತೆ ದುರಸ್ತಿಯಾಗದೆ ಉಳಿದಿದ್ದು ಎರಡೂ ಕ್ಷೇತ್ರದ ಜನರು ಪ್ರತಿನಿತ್ಯ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಯಾವುದೇ ಸರ್ಕಾರಗಳಾಗಲಿ ಜನರಿಗೆ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕಾದದ್ದು ಆದ್ಯ ಕರ್ತವ್ಯ. ಬೆಂಗಳೂರು ನಗರ GBA ವ್ಯಾಪ್ತಿಯ ಮಹದೇವಪುರ ಕ್ಷೇತ್ರ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ವಿಧಾನಸಭಾ ವ್ಯಾಪ್ತಿಗೆ ಬರುವ ಕಾಡುಗೋಡಿಯಿಂದ ಕೊರಳೂರು ಗ್ರಾಮಕ್ಕೆ ತೆರಳುವ ರಸ್ತೆಯ ದುಸ್ಥಿತಿಯನ್ನು ನೋಡಿದ್ರೆ ಎಂತವರಿಗೂ ಮರಕ ಉಂಟಾಗದೇ ಇರದು. ಈ ರಸ್ತೆಯ ಅರ್ಧ ಭಾಗ ಮಹದೇವಪುರ ಕ್ಷೇತ್ರಕ್ಕೆ, ಇನ್ನರ್ಧ ಭಾಗ ಹೊಸಕೋಟೆ ಕ್ಷೇತ್ರಕ್ಕೆ ಸೇರುತ್ತದೆ. ಆದರೆ ಸಂಕಷ್ಟ ಅನುಭವಿಸುವ ಸ್ಥಿತಿ ಎರಡೂ ಕ್ಷೇತ್ರದ ಜನರಿಗೆ. ಮಹದೇವಪುರ ಕ್ಷೇತ್ರದ ಶಾಸಕಿ ಮಂಜುಳಾ ಲಿಂಬಾವಳಿ, ಹೊಸಕೋಟೆ ಕ್ಷೇತ್ರದ ಶಾಸಕ ಶರತ್ ಬಚ್ಚೇಗೌಡ ಇಬ್ಬರ ನಡುವಿನ ಕಿತ್ತಾಟದಿಂದ ಈ ರಸ್ತೆ ದುರಸ್ತಿಯಾಗದೆ ಉಳಿದಿದೆ. ಒಬ್ಬರು ಬಿಜೆಪಿ ಪಕ್ಷದ ಶಾಸಕರು, ಇನ್ನೊಬ್ಬರು ಕಾಂಗ್ರೆಸ್ ಪಕ್ಷದ ಶಾಸಕರು. ಇಬ್ಬರಿಗೂ ನಾವು ಯಾಕೆ ಮಾಡಬೇಕು ಎಂಬ ಮನೋಭಾವನೆ ಇರುವುದರಿಂದ ರಸ್ತೆ ಅಭಿವೃದ್ಧಿಯಾಗದೆ ಉಳಿದಿದೆ. ಇಲ್ಲಿ ಇವ್ರು ಮಾಡ್ಲಿ ಅಂತ ಅವ್ರು ಮಾಡ್ಲಿ ಅಂತ ಇವರು, ಹೀಗೆ ಅಂದ್ಕೊಂಡು 25 ವರ್ಷಗಳೇ ಉರುಳಿ ಹೋಗಿವೆ. ಅಂದಿನಿಂದಲೂ ಎರಡೂ ಕ್ಷೇತ್ರಗಳ ಜನಗಳ ಪಾಡು ಕೇಳೋರೆ ಇಲ್ಲದಂತಾಗಿದೆ. ರಸ್ತೆಯಲ್ಲಿ ಎಲ್ಲಿ ನೋಡಿದ್ರು ಗುಂಡಿಗಳೇ. ಎರಡೂ ಕ್ಷೇತ್ರಗಳನ್ನ ಸೇರಿಸುವ ಸಂಪರ್ಕ ರಸ್ತೆ ಇದಾಗಿದ್ದು ಪ್ರತಿನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತವೆ. ಉದ್ಯೋಗ, ಶಾಲಾ ಕಾಲೇಜುಗಳಿಗೆ ತೆರಳುವವರು ಪ್ರತಿದಿನ ಸಮಸ್ಯೆ ಎದುರಿಸುತ್ತಲೇ ಇದ್ದಾರೆ. ಮಳೆ ಬಂದ್ರಂತೂ ಈ ರಸ್ತೆ ಕೆಸರು ಗದ್ದಿಯಾಗ್ತದೆ. ದ್ವಿಚಕ್ರ ವಾಹನ ಸವಾರರು ಹುರುಳಿ ಬೀಳುವ ಘಟನೆಗಳು ಇಲ್ಲಿ ಮಾಮೂಲಾಗಿವೆ. ಬಿದ್ದು ಕೈಕಾಲು ಮುರಿದುಕೊಂಡ ಘಟನೆಗಳು, ಅಪಘಾತಗಳಲ್ಲಿ ಪ್ರಾಣ ಕಳೆದುಕೊಂಡ ಅದೆಷ್ಟೋ ಘಟನೆಗಳು ನಡೆದಿವೆ. ಆದ್ರೆ ರಸ್ತೆಯನ್ನ ಸರಿಪಡಿಸಲು ಯಾವ ಶಾಸಕರು ಮುಂದಾಗಿಲ್ಲ. ಇನ್ನು ಸಮಸ್ಯೆ ಏನೇ ಇದ್ರೂ ಇಬ್ಬರು ಶಾಸಕರು ಮನಗಂಡು ಬಗೆಹರಿಸುವ ಕಾರ್ಯಕ್ಕೆ ಮುಂದಾಗಬೇಕು. ಇಬ್ರು ಸೇರಿ ಕೆಲಸ ಮಾಡಿ ಸಮಸ್ಯೆ ಬಗೆಹರಿಸಿದ್ರೆ ಸಾರ್ವಜನಿಕರಲ್ಲಿ ಗೌರವ ಹೆಚ್ಚುತ್ತದೆ. ಆ ಕೆಲಸ ಮಾಡಲಿ ಎಂಬುದೇ PTV ನ್ಯೂಸ್ ಕನ್ನಡದ ಕಳಕಳಿಯಾಗಿದೆ. ಏನಪ್ಪ, ಎಷ್ಟು ವರ್ಷದಿಂದ ನಾವು ಬರ್ತಾ ಇದ್ದೀವಿ, ಹೋಗ್ತಾ ಇದ್ದೀನಿ. ರಾತ್ರಿ ಹೆಣ್ಮಕ್ಳು ಬರೋಕ್ಕೂ ಭಯ, ಹೋಗೋಕ್ಕೂ ಓಡಾಡೋಕ್ಕೂ ಭಯ. ಇಲ್ಲಿ ನಾವೇ ಬರ್ತಾ ಇದ್ದಿದ್ರೆ ನಮ್ಮದು ಕಾಸು ಕೇಳ್ತಾರೆ. ಈ ರೋಡಿಗೆ ಬರೋಕ್ಕೆ ತುಂಬ ಬೇಜಾರಾಗುತ್ತೆ. ತುಂಬ ವರ್ಷದಿಂದ ಹಂಗೆ ಐತೆ. ಒಂದು ಎಮರ್ಜೆನ್ಸಿ ಯಾರನ್ನ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ದಾರಿ ಸರಿ ಇಲ್ಲ. ಹಾರ್ಟ್ ಪೇಷಂಟ್ ಇರ್ತಾರೆ, ಬಡವ್ರು ಇರ್ತಾರೆ, ಹುಷಾರಿಲ್ಲ ಜನ ಇರ್ತಾರೆ. ಈ ರೋಡಲ್ಲಿ ಬೇಗ ಎತ್ಕೊಂಡು ಹೋಗೋಕ್ಕಾಗಲ್ಲ. ತುಂಬ ಕಷ್ಟ ಇಲ್ಲಿರೋರಿಗೆ. ನೋಡಿ, ನೀವೇ ನೋಡಿ, ಈ ರೋಡಿಗೆ ಸಹ ಒಳ್ಳೆ ದಾರಿ ಕೊಡಿ, ನಿಮ್ಗೆ ಪುಣ್ಯ ಸಿಗತ್ತೆ. ಫುಲ್ ಆಗ್ತಾಯಿತ್ತಪ್ಪ, ಫುಲ್ ಆಗ್ತಾಯಿತ್ತು, ಜಂಪ್ ಆಗ್ತಾಯಿತ್ತೆ. ಮಳೆ ಬಂದರೆ ಅಂದರೆ ಈ ರೋಡಿಗೆ ಬರೋಕ್ಕೂ ಆಗಲ್ಲ. ಏನೋ ಗೊತ್ತಿಲ್ಲಪ್ಪ, ಅದೇನೋ ಗೊತ್ತಿಲ್ಲ ನಮಗೆ. ಅದ್ರ ಬಗ್ಗೆ ಎಲ್ಲ ನಮ್ಗೆ ಗೊತ್ತಿಲ್ಲ. ನಾವು ಬರ್ತಾಯಿದ್ವಿ. ನನ್ನ ಹೆಸರು ಫಾತಿಮಾ ಅಂತ ಹೇಳ್ಬಿಟ್ಟು. ಕೊರಳೂರಿಂದ ಕಾಡುಗೋಡಿಗೆ ಒಂದು ರಸ್ತೆ ಇದು ಆ್ಯಕ್ಚುಲಿ ಇಲ್ಲೇನಂದರೆ ಸಮಸ್ಯೆ ಏನಂದರೆ, ಇದು ಹೊಸಕೋಟೆ ತಾಲೂಕು, ಅದು ಬಂದು ಮಹದೇವಪುರ ಬರುತ್ತೆ. ಇದು ಸುಮಾರು ಒಂದು 25 ವರ್ಷಗಳಿಂದ ಈ ರಸ್ತೆ ಹಿಂಗೇ ಇದೆ. ಯಾವುದು ಇದು ಮಾಡಲಿಲ್ಲ, ರೆಡಿ ಮಾಡಲಿಲ್ಲ. ಇಲ್ಲಿ BWSSB ಅಂತೇಳ್ಬಿಟ್ಟು ಅವ್ರದ್ದೊಂದು STP ಪ್ಲ್ಯಾಂಟ್ ಬಂದಿದೆ. ಆ ಪ್ಲ್ಯಾಂಟ್ ಬಂದಾಗ ಒಂದು ಸರ್ತಿ ಈ ಮುನ್ಸ್ವಾಮಿ ಅವರಿದ್ದರು MP, ಇವರು ಏನೋ BBMP ಸದಸ್ಯರಿದ್ದರು. ಅವರು ಒಂದು ಸರ್ತಿ ಈ ಒಂದು ಮೋರಿ ಮತ್ತು ಇದೊಂದು ಸರಿ ಟಾರ್ ಹಾಕಿದ್ರು. ಅದು ಟಾರ್ ಹಾಕಿದ್ದು ಒಂದು 6 ಮಂತ್ ಏನೋ ಅಷ್ಟೇ. ಯಾಕಂದರೆ ಇಲ್ಲಿ ಮಳೆ ಬಂದರೆ ಇರಲ್ಲ, ಇದು ತುಂಬ ಇದಿರೋದ್ರಿಂದ, ತೇವ ಇರೋದ್ರಿಂದ ಹೆವಿ ವೆಹಿಕಲ್ಸ್ ಓಡಾಡುತ್ತಲ್ವ. ಹಂಗಾಗಿ 25-28 ವರ್ಷದಿಂದ ಇದು ಹಿಂಗೆ ಇದೆ ರಸ್ತೆ. ಆವಾಗ ಒಂದು ಸರಿ ಮಾಡಿದ್ದು ಒಂದು 6 ಮಂತ್ ಬಿಟ್ಟರೆ ಆವತ್ತಿಂದ ಹಿಂಗೆ ಇದೆ. ಇದರಲ್ಲಿ ಸಮಸ್ಯೆ ಏನಂದರೆ, ತಾಲೂಕುಗಳು ಬೇರೆ. ಈ ಕಡೆಯಿಂದ ಮಾಡೋಕ್ಕೆ ಇವರು ಹೊಸಕೋಟೆಯವರು ಇದು ಮಾಡೋಕ್ಕೆ ಇಲ್ಲಿವರೆಗೂ ಅಂತಾರೆ, ಆ ಕಡೆಯಿಂದ ಮಾಡೋಕ್ಕೆ ಅವ್ರು ಅಲ್ಲಿ ಅದು ಅಂತಾರೆ. ಇದು 25 ವರ್ಷಗಳಿಂದ ನಾವು ಇದೇ ಥರ. ಯಾಕಂದರೆ ನಮ್ಮ ಕೊರಳೂರಿಗೆ ಏನೇ ಬೇಕಾದ್ರೂ ಕಾಡುಗೋಡಿಗೆ ಬರ್ತಾಯಿದ್ದೀವಿ ನಾವು ಆ ಕಾಲದಿಂದ. ಇವತ್ತೂ ಹೆಚ್ಚು ಕಡಿಮೆ ಕಾಡುಗೋಡಿಗೆ ಬರಬೇಕು. ಆ ಕಡೆ ಹೋಗೋಕ್ಕೆ ರೈಲ್ವೆ ಗೇಟ್ ಸಮಸ್ಯೆ ಇದೆ. ಅಲ್ಲಿ ರೈಲ್ವೆ ಗೇಟ್ ಈಗಾಗಲೇ ತುಂಬ ಅಧ್ವಾನ ಆಗೋಗಿದೆ. ದೇವಲಾಪುರ ಬ್ರಿಡ್ಜ್ ಅಂತೂ ಕ್ಲೋಸ್ ಮಾಡಿರೋದ್ರಿಂದ ಎಲ್ಲ ವೆಹಿಕಲ್ಸು ಕೊಳ್ಳೂರಲ್ಲಿ ಬರ್ತಾ ಇರೋದ್ರಿಂದ ಸುಮಾರು ಸಾವಿರಾರು ಗಾಡಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಓಡಾಡುತ್ತೆ.